ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 69ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಕುಂಭಕರ್ಣನು ಶ್ರೀರಾಮನಿಂದ ಹತನಾದ ಮೇಲೆ ಆ ವಿಚಾರವನ್ನು ಕೇಳಿದಂತಹ ರಾವಣನು ಅತ್ಯಂತ ಆಳವಾದ ದುಃಖದಲ್ಲಿ ಮುಳುಗುತ್ತಾನೆ. ತನ್ನ ತಮ್ಮನೇ ಹೋದ ಮೇಲೆ ತನಗೆ ರಾಜ್ಯದಿಂದಾಗಲಿ ಅಥವಾ ಸೀತೆಯಿಂದಾಗಲಿ ಏನಾಗಬೇಕಾಗಿದೆ? ಈ ರೀತಿಯಾಗಿ ವಿಲಪಿಸುತ್ತಾ ವಿಭೀಷಣನು ಆಡಿದ ಮಾತನ್ನು ನೆನಪಿಸಿಕೊಳ್ಳುತ್ತಾನೆ. ವಿಭೀಷಣನು ಇಂತಹದೇ ಸರ್ವನಾಶವನ್ನು ಮೊದಲೇ ಊಹಿಸಿದ್ದನು. ಆದರೂ ನಾನು ಆತನ ಮಾತನ್ನು ಕೇಳಲಿಲ್ಲ. ಆತನನ್ನು ಬೈದು ಮನೆಯಿಂದ ಹೊರಗೊಟ್ಟಿದುದರ ಪರಿಣಾಮವಾಗಿ ಇಂದು ಪ್ರಹಸ್ತನನ್ನು ಕಳೆದುಕೊಂಡೆ, ಕುಂಭಕರ್ಣನನ್ನು ಕಳೆದುಕೊಂಡೆ. ಈ ರೀತಿಯಾಗಿ ರಾವಣನು ಶೋಕಿಸುತ್ತಿರುವನು. ಈವಂ ವಿಲಪಮಾನಸ್ಯ ರಾವಣಸ್ಯ ದುರಾತ್ಮನಃ ಶ್ರುತ್ವಾ ಶೋಕಾಭಿಭೂತಸ್ಯ ತ್ರಿಶಿರಾವಾಕ್ಯಮಬ್ರವೀತ್. ದುರಾತ್ಮನಾದ ರಾವಣನು ಶೋಕಪೀಡಿತನಾಗಿ ಹೀಗೆ ವಿಲಾಪ ಮಾಡುತ್ತಿರುವಾಗ ತ್ರಿಶಿರನು ಹೇಳಿದನು, ಏವಮೇವ ಮಹಾವೀರ್ಯೋ ಹತೋ ನಸ್ತಮಧ್ಯಮಃ ನತು ಸತ್ಪುರುಷಾ ರಾಜನ್ ವಿಲಪಂತಿ ಯಥಾ ಭವಾನ್. ರಾಜನೇ, ನಮ್ಮ ಚಿಕ್ಕಪ್ಪನಾದ ಚಿಕ್ಕಪ್ಪನಾದ ಕುಂಭಕರ್ಣನು ಮಹಾವೀರ್ಯವಂತನಾಗಿದ್ದರು. ಈಗ ಯುದ್ಧದಲ್ಲಿ ಹತನಾದುದರಲ್ಲಿ ಸಂದೇಹವಿಲ್ಲ. ಆದರೆ ನೀವು ಅಳುತ್ತಾ ಪ್ರಲಾಪಿಸಿದಂತೆ ಶ್ರೇಷ್ಠ ಪುರುಷರು ವಿಲಾಪ ಮಾಡುವುದಿಲ್ಲ. ನೂನಂ ತ್ರಿಭುವನಸ್ಯಾಪಿ ಪರ್ಯಾಪ್ತಸ್ತ್ವಮಸಿ ಪ್ರಭೋ ಸಕಸ್ಮಾತ್ ಪ್ರಾಕೃತ ಇವ ಶೋಚಸ್ಯಾತ್ಮಾನಮೀದೃಶಂ. ಪ್ರಭೋ, ನಿಶ್ಚಯವಾಗಿ 3 ಲೋಕಗಳನ್ನು ಎದುರಿಸಿ ನಿಲ್ಲುವ ಸಾಮರ್ಥ್ಯ ನಿಮ್ಮಲ್ಲಿದೆ. ಹಾಗಿರುವಾಗ ಹೀಗೆ ಸಾಧಾರಣ ಪುರುಷರಂತೆ ಏಕೆ ಶೋಕಿಸುತ್ತಿರುವಿರಿ? ಬ್ರಹ್ಮದತ್ತಾಸ್ತಿ ತೇ ಶಕ್ತಿ ಕವಚಂ ಸಾಯಕೋ ಧನುಃ ಸಹಸ್ರಖರ ಸಂಯುಕ್ತೋ ರಥೋ ಮೇಘ ಸಮಸ್ವನಃ. ಬ್ರಹ್ಮದೇವರು ಕೊಟ್ಟಿರುವ ಶಕ್ತಿ, ಕವಚ, ಧನುರ್ಬಾಣಗಳು ನಿಮ್ಮಲ್ಲಿವೆ. ಜೊತೆಗೆ ಮೇಘ ಗರ್ಜನೆಯಂತೆ ಶಬ್ದ ಮಾಡುವ ರಥವೂ ಇದೆ. ಅದಕ್ಕೆ 1,000 ಕತ್ತೆಗಳನ್ನು ಕಟ್ಟಲಾಗುತ್ತದೆ. ತ್ವಯಾ ಸಕೃದ್ವಿಶಸ್ತ್ರೇಣ ವಿತಸ್ತ್ವಿಷಸ್ತಾದೇವದಾನವಾಃ ಸರ್ವಾಯುಧ ಸಂಪನ್ನೋ ರಾಘವಂ ಶಾಸ್ತುಮರ್ಹಸಿ. ನೀವು ಒಂದೇ ಶಸ್ತ್ರದಿಂದ ದೇವದಾನವರನ್ನು ಅನೇಕ ಸಲ ಪರಾಜಯಗೊಳಿಸಿರುವಿರಿ. ಆದ್ದರಿಂದ ಎಲ್ಲ ಪ್ರಕಾರದ ಅಸ್ತ್ರಶಸ್ತ್ರಗಳಿಂದ ಸುಸಜ್ಜಿತನಾದ್ದರಿಂದ ನೀವು ರಾಮನನ್ನು ದಂಡಿಸಬಲ್ಲಿರಿ. ಕಾಮಂ ತಿಷ್ಠ ಮಹಾರಾಜ ನಿರ್ಗಮಿಷ್ಯಾಮ್ಯಹಂ ರಣೇ ಉದ್ಧರಿಷ್ಯಾಮಿ ತೇ ಶತ್ರುನ್ ಗರುಡ ಪನ್ನಗಾನಿವ. ಮಹಾರಾಜ, ಅಥವಾ ನಿಮಗೆ ಇಚ್ಛೆಯಿದ್ದರೆ ಇಲ್ಲೇ ಇರಿ. ನಾನು ಸ್ವತಃ ಯುದ್ಧಕ್ಕೆ ಹೋಗುವೆನು. ಹಾಗೂ ಗರುಡನು ಸರ್ಪಗಳನ್ನು ಸಂಹರಿಸುವಂತೆ ನಮ್ಮ ಶತ್ರುಗಳನ್ನು ಬೇರು ಸಹಿತ ಕಿತ್ತು ಬಿಸಾಡುವೆನು. ಕಂಬರೋ ದೇವರಾಜೇನ ನರಕೋ ವಿಷ್ಣುನಾ ಯಥಾ ತಥಾದ್ಯಶಯಿತಾ ರಾಮೋ ಮಯಾ ಯುಧಿ ನಿಪಾತಿತಃ. ಇಂದ್ರನು ಶಂಬರಾಸುರನನ್ನು ಮತ್ತು ವಿಷ್ಣುವು ನರಕಾಸುರನನ್ನು ಕೊಂದಿರುವಂತೆಯೇ ಯುದ್ಧದಲ್ಲಿ ಎಂದು ನನ್ನಿಂದ ಹತನಾದ ರಾಮನು ಎಂದೆಂದಿಗೂ ಮಲಗಿ ಬಿಡುವನು. ಶ್ರುತ್ವಾ ತ್ರಿಶಿರಸೋ ವಾಕ್ಯಂ ರಾವಣೋ ರಾಕ್ಷಸಾಧಿಪಃ ಪುನರ್ಜಾತಮಿವಾತ್ಮಾನಂ ಮನ್ಯತೆ ಕಾಲಚೋದಿತಃ. ತ್ರಿಶಿರನ ಮಾತನ್ನು ಕೇಳಿ ರಾಕ್ಷಸ ರಾಜ ರಾವಣನಿಗೆ ತನ್ನ ಪುನರ್ಜನ್ಮವಾದಷ್ಟು ಸಂತೋಷವಾಯಿತು. ಕಾಲ ಪ್ರೇರಿತನಾಗಿ ಅವನ ಬುದ್ಧಿ ಹೀಗಾಗಿತ್ತು. ಶ್ರುತ್ವಾ ತ್ರಿಶಿರಸೋ ವಾಕ್ಯಂ ದೇವಾಂತಕ ನರಾಂತಕೋ ಅತಿಕಾಯಶ್ಚ ತೇಜಸ್ವಿ ಬಭೂವರ್ ಯುದ್ಧ ಹರ್ಷಿತಾಃ. ತ್ರಿಶಿರನ ಮಾತನ್ನು ಕೇಳಿ ದೇವಾಂತಕ, ನರಾಂತಕ ಮತ್ತು ತೇಜಸ್ವಿ ಅತಿಕಾಯ ಈ 3 ಯುದ್ಧಕ್ಕಾಗಿ ಉತ್ಸಾಹಿತರಾದರು. ತತೋಹಮಹಮಿತ್ಯೇವಂ ಗರ್ಜಂತ ನೈರತರ್ಷಭಾಃ ರಾವಣಸ್ಯ ಸುತಾ ವೀರಾ ಶಕ್ರತುಲ್ಯ ಪರಾಕ್ರಮಾಃ. ನಾನು ಯುದ್ಧಕ್ಕೆ ಹೋಗುವೆ, ನಾನು ಹೋಗುವೆ ಎಂದು ಹೇಳುತ್ತಾ ಗರ್ಜಿಸುತ್ತಾ ಆ 3 ನಿಶಾಚರರು ಯುದ್ಧಕ್ಕಾಗಿ ಸಿದ್ಧರಾದರು. ಆ ರಾವಣನ ಆ ವೀರಪುತ್ರರು ಇಂದ್ರನಂತೆ ಪರಾಕ್ರಮಿಯಾಗಿದ್ದರು. ಅಂತರಿಕ್ಷಗತಾ ಸರ್ವೇ ಸರ್ವೇ ಮಾಯಾ ವಿಶಾರದಾಃ
ಸರ್ವೇ ತ್ರಿದಶ ದರ್ಪಘ್ನಾ ಸರ್ವೇ ಸಮರ ದುರ್ಮದಾಹ. ಅವರೆಲ್ಲರೂ ಅಂತರಿಕ್ಷಚರರು, ಮಾಯಾ ವಿಶಾರದರು, ರಣದುರ್ಮದರು, ದೇವತೆಗಳ ದರ್ಪವನ್ನು ದಮನ ಮಾಡುವವರು ಆಗಿದ್ದರು. ಸರ್ವೇ ಸುಬಲ ಸಂಪನ್ನ ಸರ್ವೇ ವಿಸ್ತೀರ್ಣ ಕೀರ್ತಯ ಸರ್ವೇ ಸಮರಮಾಸಾದ್ಯ ನ ಶ್ರೂಯಂತೆ ಸ್ಮ ನಿರ್ಜಿತಾಃ ದೇವೈರಪಿ ಸ ಗಂಧರ್ವೈ ಸ ಕಿನ್ನರ ಮಹೋರಗೈಃ ಸರ್ವೇಸ್ತ್ರ ವಿದುಷೋ ವೀರಾ ಸರ್ವೇ ಯುದ್ಧ ವಿಶಾರದಾಃ ಸರ್ವೇ ಪ್ರವರ ವಿಜ್ಞಾನ ಸರ್ವೇ ಲಬ್ಧವರಸ್ತಥಾ. ಅವರೆಲ್ಲರೂ ಉತ್ತಮ ಬಲವಂತರಾಗಿದ್ದು ಅವರ ಕೀರ್ತಿ ಮೂರು ಲೋಕಗಳಲ್ಲಿಯೂ ಹರಡಿತ್ತು. ಸಮರ ಭೂಮಿಯಲ್ಲಿ ಗಂಧರ್ವರಿಂದ, ಕಿನ್ನರರಿಂದ, ನಾಗಗಳಿಂದ, ದೇವತೆಗಳಿಂದ ಇವರು ಎಂದೂ ಸೋತಿರಲಿಲ್ಲ. ಅವರೆಲ್ಲರೂ ಅಸ್ತ್ರವೇತ್ತರು, ವೀರರು, ಯುದ್ಧ ಕಲೆಯಲ್ಲಿ ನಿಪುಣರು ಆಗಿದ್ದರು. ಅವರೆಲ್ಲರಿಗೂ ಅಸ್ತ್ರಶಸ್ತ್ರಗಳ ಉತ್ತಮ ಜ್ಞಾನವಿದ್ದು ತಪಸ್ಸಿನಿಂದ ವರಗಳನ್ನು ಪಡೆದುಕೊಂಡಿದ್ದರು. ಸತೈಸ್ತಥಾ ಭಾಸ್ಕರ ತುಲ್ಯವರ್ಚಸೈಃ ಸುತೈವ್ರತಃ ಕ್ಷತ್ರುಬಲಶ್ರೇಯಾರ್ಧನೈಃ ರರಾಜರಾಜಮಘವಾನ್ಯಥಾಮರೈರ್ವ್ರತೋ ಮಹಾದಾನವ ದರ್ಪನಾಶನೈಃ. ಸೂರ್ಯನಂತೆ ತೇಜಸ್ವಿಗಳು, ಶತ್ರು ಸೈನ್ಯದ ವಿಜಯಶ್ರೀಯನ್ನು ಧ್ವಂಸ ಮಾಡುವವರು ಆದ ಆ ಪುತ್ರರಿಂದ ಪರಿವೃತನಾದ ರಾವಣನು ದೊಡ್ಡ ದೊಡ್ಡ ದಾನವರ ದರ್ಪವನ್ನು ನುಚ್ಚು ನೂರಾಗಿಸುವ ದೇವತೆಗಳಿಂದ ಸುತ್ತುವರಿದ ಇಂದ್ರನಂತೆ ಶೋಭಿಸುತ್ತಿದ್ದನು. ಸಪುತ್ರಾನ್ ಸಂಪರಿಷ್ವಜ್ಯ ಭೂಷಯಿತ್ವಾ ಚ ಭೂಷಣೈಃ ಆಶಿರ್ಭಿಶ್ಚ ಪ್ರಶಸ್ತಾಭಿಃ ಪ್ರೇಷಯಾಮಾಸ ವೈರಣೇ. ರಾವಣನು ತನ್ನ ಪುತ್ರರನ್ನು ಆಲಂಗಿಸಿಕೊಂಡು ನಾನಾ ರೀತಿಯ ಭೂಷಣಗಳಿಂದ ಅಲಂಕರಿಸಿ ಪ್ರಶಸ್ತವಾದ ಆಶೀರ್ವಾದಗಳಿಂದ ಹರಸಿ ಯುದ್ಧಕ್ಕೆ ಕಳಿಸಿಕೊಟ್ಟನು. ಯುದ್ಧೋನ್ಮತ್ತಂಚ ಮತ್ತಂಚ ಭ್ರಾತರೌ ಚಾಪಿ ರಾವಣಃ ರಕ್ಷಣಾರ್ಥಂ ಕುಮಾರಾಣಾಂ ಪ್ರೇಷಯಾಮಾಸ ಸಂಯುಗೆ. ರಾವಣನ ಅನುಜರಾದ ಯುದ್ಧೋನ್ಮತ್ತ ಮಹಾಪಾರ್ಶ್ವ ಮತ್ತು ಮಹೋದರ ಇಬ್ಬರನ್ನು ತನ್ನ ಮಕ್ಕಳ ರಕ್ಷಣೆಗಾಗಿ ಕಳಿಸಿಕೊಟ್ಟನು. ತೇಭಿವಾದ್ಯ ಮಹಾತ್ಮಾನಂ ರಾವಣಂ ಲೋಕರಾವಣಂ ಕೃತ್ವಾ ಪ್ರದಕ್ಷಿಣಂ ಚೈವ ಮಹಾಕಾಯ ಪ್ರತಸ್ಥಿರೇ. ಆ ಮಹಾಕಾಯರಾದ ರಾಕ್ಷಸರೆಲ್ಲರೂ ಮಹಾಮನ ಲೋಕರಾವಣನನ್ನು ವಂದಿಸಿ ಅವನಿಗೆ ಪ್ರದಕ್ಷಿಣೆ ಬಂದು ಯುದ್ಧಕ್ಕಾಗಿ ಹೊರಟರು. ಸರ್ವೌಷಧಿಭಿರ್ಗಂಧೈಶ್ಚ ಸುಮಾಲಾಭ್ಯ ಮಹಾಬಲಾಃ ನಿರ್ಜಗ್ಮುರ್ನೈರತಾಶ್ರೇಷ್ಠಾ ಷಡೇತೆ ಯುದ್ಧಕಾಂಕ್ಷಿಣಃ ತ್ರಿಶಿರಾಶ್ಚಾತಿಕಾಯಶ್ಚ ದೇವಾಂತಕ ನರಾಂತಕೋ ಮಹೋದರ ಮಹಾಪಾರ್ಶ್ವೌರ್ ನಿರ್ಜಗ್ಮುಕಾಲಚೋದಿತಾಃ. ಎಲ್ಲ ರೀತಿಯ ಔಷಧಿಗಳನ್ನು, ಗಂಧಗಳನ್ನು ಸ್ಪರ್ಶಿಸಿ ಯುದ್ಧಾಭಿಲಾಷಿಗಳಾದ ತ್ರಿಶಿರ, ಅತಿಕಾಯ, ದೇವಾಂತಕ, ನರಾಂತಕ, ಮಹೋದರ ಮತ್ತು ಮಹಾಪಾರ್ಶ್ವ ಈ 6 ಮಹಾಬಲಿ ಶ್ರೇಷ್ಠ ನಿಶಾಚರರು ಕಾಲ ಪ್ರೇರಿತರಾಗಿ ಯುದ್ಧಕ್ಕಾಗಿ ಲಂಕೆಯಿಂದ ಹೊರಟರು. ತತಃ ಸುದರ್ಶನಂ ನಾಗಂ ನೀಲಜೀಮೂತ ಸನ್ನಿಭಂ ಐರಾವತ ಕುಲೇ ಜಾತಮಾರುರೋಹ ಮಹೋದರಃ. ಆಗ ಮಹೋದರನು ಐರಾವತ ಕುಲದಲ್ಲಿ ಹುಟ್ಟಿದ ಕಪ್ಪು ಮೇಘದಂತೆ ಬಣ್ಣದ ಸುದರ್ಶನ ಎಂಬ ಆನೆಯನ್ನು ಏರಿದನು. ಸರ್ವಾಯುಧ ಸಮಾಯುಕ್ತಸ್ತೋಣಿಭಿಶ್ಚಾಪ್ಯಲಂಕೃತಃ ರಾಜಗಜಮಾಸ್ಥಾಯ ಸವಿತೇವಾಸ್ತಮೂರ್ಧನಿ. ಸಮಸ್ತ ಆಯುಧಗಳಿಂದ, ಬೆತ್ತಳಿಕೆಗಳಿಂದ ಸಜ್ಜಾದ ಮಹೋದರನು ಆ ಆನೆಯ ಮೇಲೆ ಕುಳಿತು ಅಸ್ತಾಚಲದ ಶಿಖರದ ಮೇಲೆ ವಿರಾಜಮಾನ ಸೂರ್ಯನಂತೆ ಶೋಭಿಸುತ್ತಿದ್ದನು. ಅಯೋತ್ತಮ ಸಮಾಯುಕ್ತಂ ಸರ್ವಾಯುಧ ಸಮಾಕುಲಂ ಆರುರೋಹ ರಥ ಶ್ರೇಷ್ಠಂ ತ್ರಿಶಿರಾ ರಾವಣಾತ್ಮಜಃ. ರಾವಣಕುಮಾರ ತ್ರಿಶಿರನು ಎಲ್ಲ ಪ್ರಕಾರದ ಶಸ್ತ್ರಾಸ್ತ್ರಗಳಿಂದ ತುಂಬಿದ ಉತ್ತಮ ಕುದುರೆಗಳನ್ನು ಹೂಡಿದ ಒಂದು ಉತ್ತಮ ರಥದಲ್ಲಿ ಕುಳಿತುಕೊಂಡನು. ತ್ರಿಶಿರಾ ರಥಮಾಸ್ಥಾಯ ವಿರರಾಜಧನುರ್ಧರಃ ಸವಿದ್ಯುದುಲ್ಕ ಸಜ್ಜ್ವಾಲ ಸೇಂದ್ರ ಚಾಪ ಇವಾಂಬುದಃ. ಆ ರಥದಲ್ಲಿ ಕುಳಿತು ಧನುಸ್ಸನ್ನು ಧರಿಸಿದ ತ್ರಿಶಿರನು ವಿದ್ಯುತ್, ಉಲ್ಕೆ ಜ್ವಾಲೆ ಹಾಗೂ ಕಾಮನ ಬಿಲ್ಲಿನಿಂದ ಮೂಡಿದ ಮೇಘದಂತೆ ಶೋಭಿಸುತ್ತಿದ್ದನು. ತ್ರಿಭಿಃ ಕಿರೀಟೈಸ್ತ್ರಿಶಿರಾ ಶುಶುಭೆ ಸರಥೋತ್ತಮೆ
ಹಿಮವಾನಿವ ಶೈಲೇಂದ್ರಸ್ತ್ರಿಭಿ ಕಾಂಚನ ಪರ್ವತೈಃ. ಉತ್ತಮ ರಥದಲ್ಲಿ ಆರೂಢನಾಗಿ 3 ಕಿರೀಟಗಳಿಂದ ಕೂಡಿದ ತ್ರಿಶಿರನು 3 ಸುವರ್ಣ ಶಿಖರಗಳಿಂದ ಯುಕ್ತವಾದ ಗಿರಿರಾಜ ಹಿಮಾಲಯದಂತೆ ಶೋಭಿಸಿದನು. ಅತಿಕಾಯೋತಿ ತೇಜಸ್ವಿ ರಾಕ್ಷಸೇಂದ್ರ ಸುತಸ್ತದಾ ಆರುರೋಹ ರಥ ಶ್ರೇಷ್ಠ ಶ್ರೇಷ್ಠ ಸರ್ವಧನುಷ್ಮತಾಂ. ರಾಕ್ಷಸರ ರಾಜ ರಾವಣನ ಪುತ್ರರಲ್ಲಿ ಅತ್ಯಂತ ತೇಜಸ್ವಿ ಅತಿಕಾಯನು ಎಲ್ಲ ಧನುರ್ಧಾರಿಗಳಲ್ಲಿ ಶ್ರೇಷ್ಠನಾಗಿದ್ದಾನೆ. ಅವನು ಕೂಡ ಆಗ ಉತ್ತಮ ರಥವೊಂದನ್ನು ಏರಿದನು. ಸುಚಕ್ರಾಕ್ಷಂ ಸುಸಂಯುಕ್ತಂ ಸನಕರ್ಷಂ ಸುಕೂಬರಂ ತೋಣಿ ಬಾಣಾಸನೈರ್ದೀಪ್ತಂ ಪ್ರಾಸಾಸಿ ಪರಿಘಾಕುಲಂ. ಅತಿಕಾಯನ ರಥವು ಸುಂದರವಾದ ಚಕ್ರಗಳಿಂದಲೂ ಅಚ್ಚುಮಣೆಯಿಂದಲೂ ಉತ್ತಮವಾದ ಕುದುರೆಗಳಿಂದಲೂ ಕೂಡಿತ್ತು. ತೋರು ಮರದಿಂದಲೂ ಅಂದರೆ ನೊಗದ ಕೆಳಗಿನ ಮರ, ತೋರು ಮರದಿಂದಲೂ ಸುಂದರವಾದ ಮೂಕಿಯಿಂದಲೂ ಯುಕ್ತವಾಗಿತ್ತು. ಬತ್ತಳಿಕೆ, ಬಾಣ ಮತ್ತು ಧನುಸ್ಸು, ಪ್ರಾಸ, ಖಡ್ಗ, ಪರಿಘಗಳಿಂದ ಆ ರಥವು ತುಂಬಿ ಪ್ರಕಾಶಿಸುತ್ತಿತ್ತು. ಸಕಾಂಚನ ವಿಚಿತ್ರೇಣ ಕಿರೀಟೇನ ವಿರಾಜತಃ ಭೂಷಣೈಶ್ಚ ಬಭೌ ಮೇರು ಪ್ರಭಾಭಿರಿವ ಭಾಸಯನ್. ಅವನು ಹೊಳೆಯುತ್ತಿರುವ ವಿಚಿತ್ರ ಸ್ವರ್ಣ ಕಿರೀಟ ಹಾಗೂ ಇತರ ಆಭರಣಗಳಿಂದ ಅಲಂಕೃತನಾಗಿದ್ದನು. ತನ್ನ ಪ್ರಭೆಯಿಂದಲೇ ಎಲ್ಲವನ್ನೂ ಬೆಳಗುತ್ತಾ ಮೇರು ಪರ್ವತದಂತೆ ಸುಶೋಭಿತನಾಗಿದ್ದನು. ಸರರಾಜ ಕಥೆ ತಸ್ಮಿನ್ ರಾಜಸೂನುರ್ಮಹಾಬಲಃ ವ್ರತೋ ನೈರತ ಶಾರ್ದೂಲೈರ್ವಜ್ರಪಾಣಿರಿವಾಮಲೈಃ. ಆ ರಥದಲ್ಲಿ ಶ್ರೇಷ್ಠ ನಿಶಾಚರರಿಂದ ಸುತ್ತುವರೆದು ಕುಳಿತಿರುವ ಮಹಾಬಲಿ ರಾಜಕುಮಾರನು ದೇವತೆಗಳಿಂದ ಪರಿವೃತನಾದ ವಜ್ರಪಾಣಿ ಇಂದ್ರನಂತೆ ಶೋಭಿಸುತ್ತಿದ್ದನು. ಅಯಮುಚ್ಚೈಶ್ರವ ಪ್ರಖ್ಯಂ ಶ್ವೇತಂ ಕನಕಭೂಷಣಂ ಮನೋಜವಂ ಮಹಾಕಾಯ ಮಾರುರೋಹ ನರಾಂತಕಃ. ನರಾಂತಕನು ಉಚ್ಚೈಶ್ರವಕ್ಕೆ ಸಮನಾದ ಬಿಳಿಯ ಸುವರ್ಣ ಭೂಷಿತ ವಿಶಾಲಕಾಯ ಮನೋವೇಗದಂತೆ ವೇಗಶಾಲಿಯಾದ ಕುದುರೆಯನ್ನು ಹತ್ತಿದನು. ಗೃಹೀತ್ವಾ ಪ್ರಾಸಮುಲ್ಕಾಭಂ ವಿರರಾಜ ನರಾಂತಕಃ ಶಕ್ತಿಮಾದಾಯ ತೇಜಸ್ವಿ ಗುಹ ಶಿಖಿಗತೋ ಯಥಾ. ಉಲ್ಕೆಯಂತೆ ಬೆಳಗುವ ಪ್ರಾಸವನ್ನೆತ್ತಿಕೊಂಡು ತೇಜಸ್ವಿ ನರಾಂತಕನು ಶಕ್ತಿಯನ್ನು ಧರಿಸಿ ನವಿಲಿನ ಮೇಲೆ ಕುಳಿತುಕೊಂಡು ತೇಜಃಪುಂಜ ಕುಮಾರ ಕಾರ್ತಿಕೇಯನಂತೆ ಸುಶೋಭಿತನಾಗಿದ್ದನು. ದೇವಾಂತಕ ಸಮಾದಾಯ ಪರಿಘಂ ಹೇಮಭೂಷಣಂ ಪರಿಗೃಹ್ಯ ಗಿರಿಂ ದೌರ್ಭ್ಯಾಂ ವಪುರ್ವಿಷ್ಣೋರ್ವಿಡಂಬಯನ್. ಸಮುದ್ರ ಮಂಥನ ಸಮಯದಲ್ಲಿ 2 ಕೈಗಳಿಂದ ಮಂದರಾಚಲವನ್ನೆತ್ತಿಕೊಂಡ ವಿಷ್ಣುವಿನಂತೆ ದೇವಾಂತಕನು ಸ್ವರ್ಣಭೂಷಿತ ಪರಿಘವನ್ನೆತ್ತಿಕೊಂಡು ಪ್ರಕಾಶಿಸುತ್ತಿದ್ದನು. ಮಹಾಪಾರ್ಶ್ವೋ ಮಹಾತೇಜ ಗದಾಮಾದಾಯ ವೀರ್ಯವಾನ್ ವಿರರಾಜ ಗದಾಪಾಣಿ ಕುಬೇರ ಇವ ಸಂಯುಗಿ. ಮಹಾ ತೇಜಸ್ವಿ ಮತ್ತು ಪರಾಕ್ರಮಿ ಮಹಾಪಾರ್ಶ್ವ ಕೈಯಲ್ಲಿ ಗದೆ ಹಿಡಿದು ಯುದ್ಧದಲ್ಲಿ ಗದಾಧಾರಿ ಕುಬೇರನಂತೆ ಶೋಭಿಸತೊಡಗಿದನು. ತೇ ಪ್ರತಸ್ತುರ್ಮಹಾತ್ಮಾನೋ ಮರಾವತ್ಯಾಸುರ ಇವ ತಾನ್ ಗಜೈಶ್ಚತುರಂಗೈಶ್ಚ ರಥೈಶ್ಚಾಂಬುದನಿಸ್ವನೈಃ ಅನೋತ್ಪೇತುರ್ಮಹಾತ್ಮಾನೋ ರಾಕ್ಷಸ ಪ್ರವರಾಯುಧಾಃ. ಅಮರಾವತಿಯಿಂದ ಹೊರಟ ದೇವತೆಗಳಂತೆ ಅವರೆಲ್ಲ ಮಹಾಕಾಯ ನಿಶಾಚರರು ಲಂಕೆಯಿಂದ ಹೊರಟರು. ಅವರ ಹಿಂದೆ ಶ್ರೇಷ್ಠ ಆಯುಧಗಳನ್ನು ಧರಿಸಿದ ರಾಕ್ಷಸರು ಆನೆ, ಕುದುರೆ, ಮೇಘಗಳಂತೆ ಶಬ್ದ ಮಾಡುವ ರಥಗಳಲ್ಲಿ ಕುಳಿತು ಯುದ್ಧಕ್ಕಾಗಿ ಹೊರಟರು. ದೇವಿರೇಜುರ್ಮಹಾತ್ಮಾನ ಕುಮಾರಾ ಸೂರ್ಯವರ್ಚಸಃ ಕಿರೀಟಿನ ಶ್ರಿಯಾಜುಷ್ಟ ಗ್ರಹಾದೀಪ್ತ ಇವಾಂಬರೆ. ಸೂರ್ಯತುಲ್ಯ ತೇಜಸ್ವಿ ಮಹಾಮನಸ್ವಿ ರಾಕ್ಷಸ ರಾಜಕುಮಾರರು ತಲೆಯ ಮೇಲೆ ಕಿರೀಟ ಧರಿಸಿ ಉತ್ತಮ ಶೋಭಾ ಸಂಪನ್ನರಾಗಿ ಆಕಾಶದಲ್ಲಿ ಬೆಳಗುವ ಗ್ರಹಗಳಂತೆ ಸುಶೋಭಿತರಾಗಿದ್ದರು. ಪ್ರಗೃಹೀತ ಬಭೌ ತೇಷಾಂ ಶಸ್ತ್ರಾಣಾಮಾವಲೇಸಿತ ಶರದಭ್ರ ಪ್ರತೀಕಾಶ ಹಂಸಾವಲಿರಿವಾಂಬರೆ. ಅವರು ಧರಿಸಿದ ಅಸ್ತ್ರಶಸ್ತ್ರಗಳ ಶ್ವೇತಪಂಕ್ತಿಯು ಆಕಾಶದಲ್ಲಿ ಶರದೃತುವಿನ ಮೋಡಗಳಂತೆ ಉಜ್ವಲ ಕಾಂತಿಯಿಂದ ಕೂಡಿದ ಹಂಸಗಳ ಸಾಲಿನಂತೆ ಕಂಡುಬರುತ್ತಿತ್ತು. ಮರಣಂ ವಾಪಿ ನಿಶ್ಚಿತ್ಯ ಶತ್ರುಣಾಂ ವಾ ಪರಾಜಯಂ ಇತಿ ಕೃತ್ವಾ ಮತಿಂ ವೀರ ಸಂಜಗ್ಮ ಸಂಯುಗಾರ್ಥಿನಃ. ನಾವು
ಇಂದು ನಾವು ಒಂದೋ ಶತ್ರುವನ್ನು ಸೋಲಿಸುವೆವು, ಇಲ್ಲವೇ ನಾವು ಮರಣಶಯ್ಯೆಯಲ್ಲಿ ಮಲಗುವೆವು ಎಂದು ನಿಶ್ಚಯಿಸಿಯೇ ಆ ವೀರ ರಾಕ್ಷಸರು ಯುದ್ಧಕ್ಕಾಗಿ ಹೋಗುತ್ತಿದ್ದರು. ಜಗರ್ಜುಶ್ಚ ಪ್ರಣೇದುಶ್ಚ ಚಿಕ್ಷ್ಯಪುಶ್ಚಾಪಿ ಸಾಯಕಾಂ ಜಗೃಹಶ್ಚ ಮಹಾತ್ಮಾನೋ ನಿರ್ಯಾಂತೋ ಯುದ್ಧ ದುರ್ಮದಾಃ. ಯುದ್ಧ ದುರ್ಮದ ಮಹಾಮನಸ್ವಿ ಆ ನಿಶಾಚರರು ಗರ್ಜಿಸುತ್ತಾ ಸಿಂಹನಾದ ಮಾಡುತ್ತಾ ಬಾಣಗಳನ್ನು ಬತ್ತಳಿಕೆಯಿಂದ ತೆಗೆದು ಶತ್ರುಗಳ ಮೇಲೆ ಎಸೆಯುತ್ತಿದ್ದರು. ವೇಕ್ಷೇಡಿತಾ ಸ್ಫೋಟಿತಾನಾಂ ವೈ ಸಂಚಚಾಲೇವ ಮೇಧಿನಿ ರಕ್ಷಸಾಂ ಸಿಂಹನಾದೈಶ್ಚ ಸಂಸ್ಫೋಟಿತಮಿವಾಂಬರಂ. ಆ ರಾಕ್ಷಸರ ಗರ್ಜನೆಯಿಂದ ಚಪ್ಪಾಳೆಗಳಿಂದ ಸಿಂಹನಾದದಿಂದ ಭೂಮಿಯು ಕಂಪಿತವಾಗಿ ಆಕಾಶವು ಸೀಳಿ ಹೋಗುವುದೋ ಎಂದೆನಿಸುತ್ತಿತ್ತು. ತೇಭಿ ನಿಷ್ಕ್ರಮ್ಯ ಮುದಿತಾ ರಾಕ್ಷಸೇಂದ್ರ ಮಹಾಬಲಾಃ ದದೃಶುರ್ವಾನರಾನೀಕಂ ಸಮುದ್ಯತ ಶಿಲಾನಗಂ. ಮಹಾಬಲಿ ರಾಕ್ಷಸ ಶ್ರೇಷ್ಠ ವೀರರು ಪ್ರಸನ್ನ ಚಿತ್ತರಾಗಿ ನಗರದಿಂದ ಹೊರಗೆ ಬಂದು ಪರ್ವತ ಶಿಖರಗಳನ್ನು ದೊಡ್ಡ ದೊಡ್ಡ ವೃಕ್ಷಗಳನ್ನು ಎತ್ತಿಕೊಂಡು ಯುದ್ಧಕ್ಕೆ ಸಿದ್ಧವಾದ ವಾನರ ಸೈನ್ಯವನ್ನು ನೋಡಿದರು. ಹರಯೋಪಿ ಮಹಾತ್ಮಾನೋ ದದೃಶೋ ರಾಕ್ಷಸಂ ಬಲಂ ಹಸ್ತ್ಯಶ್ವರಥ ಸಂಬಾಧಂ ಕಿಂಕಿಣೀ ಶತನಾದಿತಂ ನೀಲಜೀಮೂತ ಸಂಕಾಶಂ ಸಮುದ್ಯತ ಮಹಾಯುಧಂ. ಮಹಾಮನ ವಾನರರು ರಾಕ್ಷಸರ ಸೈನ್ಯವನ್ನು ನೋಡಿದರು. ಅದು ಕೈಗಳಲ್ಲಿ ದೊಡ್ಡ ದೊಡ್ಡ ಆಯುಧಗಳನ್ನು ಧರಿಸಿ ಆನೆ ಕುದುರೆ ರಥಗಳಿಂದ ತುಂಬಿದ್ದು ಸಾವಿರಾರು ಗಂಟೆಗಳಿಂದ ನಿನಾದಿತವಾಗುತ್ತಾ ಕಪ್ಪಾದ ಮೋಡಗಳಂತೆ ಕಂಡುಬರುತ್ತಿತ್ತು. ದೀಪ್ತಾ ನಲರ ವಿಪ್ರಕ್ಷೈರ್ನೈರತೈ ಸರ್ವತೋ ವೃತಂ ತದ್ ದೃಷ್ಟ್ವಾ ಬಲಮಾಯಾಂತಂ ಲಬ್ಧ ಲಕ್ಷಾ ಪ್ಲವಂಗಮಾಃ ಸಮುದ್ಯತ ಮಹಾಶೈಲ ಸಂಪ್ರಣೀದುರ್ಮುಹುರ್ಮುಹುಃ ಅಮೃಷ್ಯಮಾಣ ರಕ್ಷಾಂಸಿ ಪ್ರತಿನರ್ದಂತ ವಾನರಾಃ. ಉರಿಯುವ ಬೆಂಕಿಯಂತೆ ಮತ್ತು ಸೂರ್ಯನಂತೆ ತೇಜಸ್ವಿ ರಾಕ್ಷಸರಿಂದ ವ್ಯಾಪ್ತವಾದ ನಿಶಾಚರರ ಆ ಸೈನ್ಯವು ಬರುತ್ತಿರುವುದನ್ನು ನೋಡಿ ವಾನರರು ಪ್ರಹಾರ ಮಾಡಲು ಸಂದರ್ಭ ಕಾಯುತ್ತಾ ಮಹಾಪರ್ವತ ಶಿಖರಗಳನ್ನು ಎತ್ತಿಕೊಂಡು ಪದೇ ಪದೇ ಗರ್ಜಿಸುತ್ತಿದ್ದರು. ಅವರು ರಾಕ್ಷಸರ ಸಿಂಹನಾದವನ್ನು ಸಹಿಸದೆ ಬದಲಿಗೆ ಜೋರಾಗಿ ಸಿಂಹನಾದವನ್ನು ಮಾಡುತ್ತಿದ್ದರು. ತತ್ರ ಸಮತ್ಕೃಷ್ಟವರಂ ನಿಶಮ್ಯ ರಕ್ಷೋ ಗಣಾ ವಾನರಯೂಥಪಾನಾಂ ಅಮೃಷ್ಯಮಾಣಾ ಪರಹರ್ಷಮುಗ್ರಂ ಮಹಾಬಲ ಭೀಮತರಂ ಪ್ರಣೇದುಃ. ವಾನರ ಸೇನಾಪತಿಗಳ ಆ ಗಟ್ಟಿಯಾದ ಗರ್ಜನೆಯನ್ನು ಕೇಳಿದ ಭಯಂಕರ ಹಾಗೂ ಮಹಾಬಲಸಂಪನ್ನ ರಾಕ್ಷಸರು ಶತ್ರುಗಳ ಹರ್ಷವನ್ನು ಸಹಿಸದೆ ತಾವು ಭೀಷಣ ಸಿಂಹನಾದ ಮಾಡತೊಡಗಿದರು. ಹೇ ರಾಕ್ಷಸ ಬಲಂ ಘೋರಂ ಪ್ರವಿಶ್ಯ ಹರೆಯೋಥಪಾಃ ವಿಚೇರುರುದ್ಯತೈ ಶೈಲೈರ್ನಗಾ ಶಿಖರಿಣೋ ಯಥಾ. ಆಗ ವಾನರ ದಳಪತಿಗಳು ರಾಕ್ಷಸರ ಆ ಭಯಂಕರ ಸೈನ್ಯವನ್ನು ಹೊಕ್ಕು ಶೈಲ ಶೃಂಗವನ್ನೆತ್ತಿಕೊಂಡ ಶಿಖರಗಳುಳ್ಳ ಪರ್ವತಗಳಂತೆ ರಣರಂಗದಲ್ಲಿ ಸಂಚರಿಸತೊಡಗಿದರು. ಕೇಚಿದಾಕಾಶಮಾವಿಶ್ಯ ಕೇಚಿದುರ್ವ್ಯಾಂ ಪ್ಲವಂಗಮಾಃ ರಕ್ಷಸೈನ್ಯೇಷು ಸಂಕ್ರುದ್ಧಾ ಕೇಚಿತ್ ದ್ರುಮಶಿಲಾಯುಧಾಃ ದ್ರುಮಾಂಶ್ಚ ವಿಪುಲಸ್ಕಂಧಾನ್ ಗೃಹ್ಯ ವಾನರ ಪುಂಗವಾಃ. ವೃಕ್ಷಗಳನ್ನು ಶಿಲೆಗಳನ್ನು ಆಯುಧವಾಗಿ ಧರಿಸಿದ ವಾನರ ಯೋಧರು ರಾಕ್ಷಸ ಸೈನಿಕರ ಮೇಲೆ ಅತ್ಯಂತ ಕ್ರುದ್ಧರಾಗಿ ಆಕಾಶದಲ್ಲಿ ಸಂಚರಿಸತೊಡಗಿದರು. ಎಷ್ಟೋ ವಾನರ ಶ್ರೇಷ್ಠರು ದೊಡ್ಡ ದೊಡ್ಡ ವೃಕ್ಷಗಳನ್ನೆತ್ತಿಕೊಂಡು ಭೂಮಿಯಲ್ಲಿ ತಿರುಗುತ್ತಿದ್ದರು. ತದ್ಯುದ್ಧಮಭವದ್ಘೋರಂ ರಕ್ಷೋ ವಾನರ ಸಂಕುಲಂ ತೇಪಾದಪಶಿಲಾಶೈಲೈಶ್ಚಕ್ಷುರ್ಭೃಷ್ಟಿರ್ಮನೂಪಯಾಂ ಬಾಣೌಘೈರ್ವಾಯುಮಾಣಾಶ್ಚ ಹರಯೋ ಭೀಮ ವಿಕ್ರಮಾಃ. ಆಗ ರಾಕ್ಷಸರ ಮತ್ತು ವಾನರರ ಯುದ್ಧವು ಘೋರ ರೂಪ ತಾಳಿತು. ರಾಕ್ಷಸರು ಬಾಣಗಳ ವರ್ಷದಿಂದ ವಾನರರನ್ನು ತಡೆದಾಗ ಆ ಭಯಂಕರ ಪರಾಕ್ರಮಿ ವಾನರರು ಅವರ ಮೇಲೆ ವೃಕ್ಷಗಳ ಶಿಲೆಗಳ ಪರ್ವತ ಶಿಖರಗಳ ಭಾರೀ ಮಳೆಯನ್ನೇ ಸುರಿಸಿದರು. ಸಿಂಹನಾದಾನ್ ವಿನೇದುಶ್ಚಾರಣೆ ರಾಕ್ಷಸವಾನರಾಃ ಶಿಲಾಭಿಶ್ಚೂರ್ಣಯಾಮಾಸುರ್ಯಾತು ಧಾನಾನ್ ಪ್ಲವಂಗಮಾಃ ನಿಜಘ್ನುಃ ಸಂಯುಗೆ ಕ್ರುದ್ಧಾ ಕವಚಾಭರಣಾವೃತಾನ್.
ರಾಕ್ಷಸರ ಮತ್ತು ವಾನರರ ಎರಡೂ ಸೈನ್ಯಗಳು ರಣಕ್ಷೇತ್ರದಲ್ಲಿ ಸಿಂಹದಂತೆ ಗರ್ಜಿಸುತ್ತಿದ್ದರು. ಕುಪಿತರಾದ ವಾನರರು ಕವಚ ಮತ್ತು ಆಭೂಷಣಗಳಿಂದ ಅಲಂಕೃತರಾದ ಅನೇಕ ರಾಕ್ಷಸರನ್ನು ಯುದ್ಧದಲ್ಲಿ ಶಿಲೆಗಳಿಂದ ಹೊಡೆದು ಕೊಂದು ಹಾಕಿದರು. ಕೇಚಿದ್ರಥಗತಾನ್ ವೀರಾನ್ ಗಜವಾಜೀಗತಾನಪಿ ನಿಜಘ್ನುಃ ಸಹಸಾ ಪ್ರತ್ಯ ಧಾತುಧಾನಾನ್ ಪ್ಲವಂಗಮಾಹ. ಆನೆ, ರಥ, ಕುದುರೆಗಳ ಮೇಲೆ ಕುಳಿತಿರುವ ವೀರ ರಾಕ್ಷಸರನ್ನು ಎಷ್ಟು ವಾನರರು ನೆಗೆದು ನೆಗೆದು ಸಂಹರಿಸುತ್ತಿದ್ದರು. ಶೈಲ ಶೃಂಗಾನ್ವಿತಾಂಗಸ್ತೆ ಮುಷ್ಟಿಭಿರ್ವಾಂತಲೋಚನಾಃ ಚೇಲುಃ ಕೇತುಶ್ಚ ನೇಮನೇದುಶ್ಚ ತತ್ರ ರಾಕ್ಷಸ ಪುಂಗವಾಃ. ಅಲ್ಲಿ ಮುಖ್ಯ ಮುಖ್ಯ ರಾಕ್ಷಸರ ಶರೀರಗಳು ಪರ್ವತಗಳಿಂದ ಮುಚ್ಚಿ ಹೋದವು. ವಾನರರ ಮುಷ್ಟಿಗಳ ಏಟು ತಿಂದು ಎಷ್ಟೋ ಜನರು ಕಣ್ಣುಗಳು ಹೊರಬಂದವು. ಆ ನಿಶಾಚರರು ಓಡುತ್ತಾ ಬೀಳುತ್ತಾ ಚೀತ್ಕಾರ ಮಾಡುತ್ತಿದ್ದರು. ರಾಕ್ಷಸಾಶ್ಚ ಶರೈಸ್ತೀಕ್ಷ್ಣೈರ್ಬಿಭಯದ್ ಬಿಬಿಧುಃ ಕಪಿಕುಂಜರಾಂ ಶೂಲಮುದ್ಗರ ಖಡ್ಗೈಶ್ಚ ಜಘ್ನುಃ ಪ್ರಾಸೈಶ್ಚ ಶಕ್ತಿಭಿಃ. ರಾಕ್ಷಸರು ಕೂಡ ಹರಿತವಾದ ಬಾಣಗಳಿಂದ ವಾನರ ಶ್ರೇಷ್ಠರನ್ನು ಸೀಳಿ ಹಾಕಿದರು. ಹಾಗೂ ಶೂಲ, ಮುದ್ಗರ, ಖಡ್ಗ, ಪ್ರಾಸಗಳಿಂದ ಶಕ್ತಿಗಳಿಂದ ಅನೇಕರನ್ನು ಕೊಂದು ಹಾಕಿದರು. ಅನ್ಯೋನ್ಯಂ ಪಾತಯಾಮಾಸ ಪರಸ್ಪರ ಜಯೈಷಿಣಃ ರಿಪುಶೋಣಿತ ದಿಗ್ಧಾಂಗಾಸ್ತತ್ರ ವಾನರ ರಾಕ್ಷಸಾಃ. ಶತ್ರುಗಳ ರಕ್ತದಿಂದ ತೊಯ್ದು ವಾನರರು ರಾಕ್ಷಸರು ಪರಸ್ಪರ ಗೆಲ್ಲುವ ಇಚ್ಛೆಯಿಂದ ಒಬ್ಬರು ಮತ್ತೊಬ್ಬರನ್ನು ಧರಾಶಾಯಿಯಾಗಿಸುತ್ತಿದ್ದರು. ತತಃ ಶೈಲೈಶ್ಚ ಖಡ್ಗೈಶ್ಚ ವಿಸೃಷ್ಟೈ ಹರಹರಿ ರಾಕ್ಷಸೈಃ ಮುಹೂರ್ತೇನಾವೃತಾ ಭೂಮಿರಭವ ಶ್ರೋಣಿತಾಕ್ಷಿತಾ. ವಾನರರು ರಾಕ್ಷಸರು ಎಸೆದಿರುವ ಪರ್ವತ ಶಿಖರಗಳಿಂದ ಖಡ್ಗಗಳಿಂದ ಆ ಯುದ್ಧ ಭೂಮಿಯು ಮುಚ್ಚಿ ಹೋಗಿ ರಕ್ತದ ಪ್ರವಾಹದಿಂದ ನೆನೆದು ಹೋಯಿತು. ವಿಕೀರ್ಣೈ ಪರ್ವತಾಕಾರೈರಕ್ಷೋಭಿರಭಿಮದಿತೈ ಹಸೀದ್ವಸುಮತೀ ಪೂರ್ಣಾ ತದಾ ಯುದ್ಧಾಮದಾನ್ವಿತೈ. ಯುದ್ಧೋನ್ಮತ್ತರಾದ ಪರ್ವತಾಕಾರ ರಾಕ್ಷಸರು ಶಿಲೆಗಳ ಏಟಿನಿಂದ ಜಜ್ಜಿ ಹೋಗಿ ಎಲ್ಲೆಡೆ ಚೆಲ್ಲಿ ಹೋಗಿದ್ದರು. ಆದ್ದರಿಂದ ಅಲ್ಲಿಯ ಭೂಪ್ರದೇಶ ತುಂಬಿ ಹೋಗಿತ್ತು. ಕ್ಷಿಪ್ಯಮಾಣಾಶ್ಚ ಭಗ್ನಶೈಲಾಶ್ಚ ವಾನರಾಃ ಪುನರಂಗೈಸ್ತಥಾ ಚಕ್ರುರಾಸನ್ನ ಯುದ್ಧಮದ್ಭುತಂ. ವಾನರರ ಯುದ್ಧದ ಸಾಧನವಾದ ಪರ್ವತ ಶಿಖರಗಳನ್ನು ರಾಕ್ಷಸರು ಪುಡಿ ಮಾಡಿಬಿಡುತ್ತಿದ್ದರು. ಅವರ ಪ್ರಹಾರದಿಂದ ವಿಚಲಿತರಾದ ವಾನರರು ರಾಕ್ಷಸರ ಹತ್ತಿರ ಹೋಗಿ ತಮ್ಮ ಕೈಕಾಲುಗಳಿಂದ ಶರೀರದಿಂದ ಯುದ್ಧ ಮಾಡತೊಡಗಿದರು. ವಾನರಾನ್ ವಾನರೈರೇವ ಜಘ್ನುಸ್ತೆ ನೈರತರ್ಷಭಾಃ ರಾಕ್ಷಸಾನ್ ರಾಕ್ಷಸೈರೇವ ಜಘ್ನುಸ್ತೆ ವಾನರಾ ಅಪಿ. ರಾಕ್ಷಸರ ಮುಖ್ಯ ವೀರರು ವಾನರರನ್ನು ಹಿಡಿದು ಬೇರೆ ಕಪಿಗಳ ಮೇಲೆ ಎಸೆಯುತ್ತಿದ್ದರು. ಹಾಗೆಯೇ ವಾನರರು ಕೂಡ ರಾಕ್ಷಸನಿಂದ ರಾಕ್ಷಸರನ್ನು ಬಡಿಯುತ್ತಿದ್ದರು. ಕ್ಷಿಪ್ಯ ಚ ಶೈಲಾನ್ ಜಘ್ನುಸ್ತೆ ರಾಕ್ಷಸಾಸ್ತದಾ ತೇಷಾಂ ಚಾಚ್ಛಿದ್ಯ ಶಸ್ತ್ರಾಣಿ ಜಘ್ನೋ ರಕ್ಷಾಂಸಿ ವಾನರಾಃ. ಆ ರಾಕ್ಷಸರು ತಮ್ಮ ಶತ್ರುಗಳ ಕೈಗಳಿಂದ ಶಿಲೆಗಳನ್ನು ಪರ್ವತಗಳನ್ನು ಕಿತ್ತು ಅವರ ಮೇಲೆಯೇ ಪ್ರಹರಿಸುತ್ತಿದ್ದರು. ವಾನರರು ರಾಕ್ಷಸರ ಆಯುಧಗಳನ್ನು ಕಿತ್ತುಕೊಂಡು ಅವುಗಳಿಂದಲೇ ಅವರನ್ನು ವಧಿಸುತ್ತಿದ್ದರು. ನಿಜಘ್ನುಃ ಶೈಲ ಶೃಂಗೈಶ್ಚ ಬಿಭಿದುಶ್ಚ ಪರಸ್ಪರಂ ಸಿಂಹನಾದಾನ್ ವಿನೇದುಶ್ಚ ರಣೇ ರಾಕ್ಷಸ ವಾನರಾಃ. ಹೀಗೆ ರಾಕ್ಷಸ ಮತ್ತು ವಾನರ ಯೋಧರು ಒಬ್ಬರು ಮತ್ತೊಬ್ಬರನ್ನು ಪರ್ವತ ಶಿಖರಗಳಿಂದ ಅಸ್ತ್ರಶಸ್ತ್ರಗಳಿಂದ ಕೊಲ್ಲುತ್ತಾ ರಣರಂಗದಲ್ಲಿ ಸಿಂಹದಂತೆ ಗರ್ಜಿಸುತ್ತಿದ್ದರು. ಖಿನ್ನವರ್ಮತನುತ್ರಾಣ ರಾಕ್ಷಸಾ ವಾನರೈರ್ಹೃತಾಃ ರುಧಿರಂ ಪ್ರಸೃತಾಸ್ತತ್ರ ರಸಸಾರಮಿವ ದ್ರುಮಾಃ. ರಾಕ್ಷಸರ ಕವಚಾದಿಗಳು ಭಿನ್ನ ಭಿನ್ನವಾದವು. ವಾನರರ ಏಟು ತಿಂದ ರಾಕ್ಷಸರ ಶರೀರಗಳಿಂದ ಮರದ ರೆಂಬೆಗಳಿಂದ ಅಂಟು ಸುರಿಯುವಂತೆ ರಕ್ತ ಸುರಿಯುತ್ತಿತ್ತು. ರಥೇನ ಚ ರಥಂ ಚಾಪಿ ವಾರಣೇನಾಪಿ ವಾರಣಂ ಹಯೇನ ಚ ಹಯಂ ಕೇಚಿರ್ನಿರ್ಜಘ್ನುರ್ವಾನರಾರಣೆ. ಎಷ್ಟು ವಾನರರು ರಣರಂಗದಲ್ಲಿ ರಥದಿಂದ ರಥವನ್ನು, ಆನೆಯಿಂದ ಆನೆಯನ್ನು, ಕುದುರೆಯಿಂದ ಕುದುರೆಯನ್ನು ಹೊಡೆದು ಉರುಳಿಸುತ್ತಿದ್ದರು. ಶುರಪ್ರೈರರ್ಧರಚಂದ್ರೈಶ್ಚ ಭಲ್ಯೈಶ್ಚ ನಿಶಿತೈಶ್ಚರೈಃ ರಕ್ಷಸಾ ವಾನರೇಂದ್ರಾಣಾಂ ಬಿಭಿದ್ ಪಾದಪಾನ್ ಶಿಲಾಃ.
ವಾನರ ಸೇನಾ ನಾಯಕರು ಎಸೆದಿರುವ ವೃಕ್ಷ ಮತ್ತು ಶಿಲೆಗಳನ್ನು ರಾಕ್ಷಸರು ಯೋಧರು ತೀಕ್ಷ್ಣವಾದ ಕ್ಷುರಪ್ರ ಅರ್ಧಚಂದ್ರ ಮತ್ತು ಭಲ್ಲವೆಂಬ ಬಾಣಗಳಿಂದ ಒಡೆದು ಮುರಿದು ಹಾಕುತ್ತಿದ್ದರು. ವಿಕೀರ್ಣ ಪರ್ವತಾಸ್ತ್ರೈಶ್ಚ ಧ್ರುಮಶ್ಚಿನೈಶ್ಚ ಸಂಯುಗೆ ಹತೈಶ್ಚ ಕಪಿರಕ್ಷೋಭಿರ್ದುರ್ಗಮಾ ವಸುಧಾಭವತ್. ಪುಡಿಯಾಗಿ ಬಿದ್ದಿರುವ ರಥಪರ್ವತಗಳಿಂದ, ತುಂಡಾದ ವೃಕ್ಷಗಳಿಂದ, ರಾಕ್ಷಸರ ಮತ್ತು ವಾನರರ ಹೆಣಗಳಿಂದ ಆ ಯುದ್ಧ ಭೂಮಿಯಲ್ಲಿ ಕಾಲಿಡಲು ಕಷ್ಟವಾಗುತ್ತಿತ್ತು. ದೇವಾನರಾಗರ್ಭಿತ ಹೃಷ್ಟಚೇಷ್ಟಾ ಸಂಗ್ರಾಮಮಾಸಾದ್ಯ ಭಯಂ ವಿಮುಚ್ಯ ಯುದ್ಧಂ ಸ್ಮ ಸರ್ವೇ ಸಹ ರಾಕ್ಷಸೈಸ್ತೆ ನಾನಾಯುಧಶ್ಚಕ್ಷುರಧೀನ ಸತ್ವಾಹ. ವಾನರರ ಎಲ್ಲ ಚೇಷ್ಟೆಗಳು ಹರ್ಷೋತ್ಸಾಹಗಳಿಂದ ಕೂಡಿದವು. ಹೃದಯದಲ್ಲಿ ದೀನತೆ ಇಲ್ಲದೆ ಅವರು ರಾಕ್ಷಸರ ನಾನಾ ಪ್ರಕಾರದ ಆಯುಧಗಳನ್ನು ಕಸಿದುಕೊಂಡಿದ್ದರು. ಆದ್ದರಿಂದ ಅವರೆಲ್ಲರೂ ಸಂಗ್ರಾಮದಲ್ಲಿ ಭಯ ಬಿಟ್ಟು ಕಾದಾಡುತ್ತಿದ್ದರು. ಸತ್ತಸ್ಮಿನ್ ಪ್ರವೃತ್ತಿ ತುಮುಲೆ ವಿಮರ್ಧೆ ಪ್ರಹೃಷ್ಯಮಾಣೇಷು ಬಲಿಮುಖೇಷು ನಿಪಾತ್ಯಮಾನೇಷು ಚ ರಾಕ್ಷಸೇಷು ಮಹರ್ಷಯೋ ದೇವಗಣಾಶ್ಚನೇದುಹು. ಈ ಪ್ರಕಾರ ಭಯಂಕರ ಯುದ್ಧವಾದಾಗ ವಾನರರ ಕೈ ಮೇಲಾಗಿತ್ತು. ರಾಕ್ಷಸ ಸೈನಿಕರು ಸತ್ತು ಬೀಳುತ್ತಿದ್ದರು. ವಾನರರು ಆನಂದ ಭರಿತರಾದರು. ಆಗ ಮಹರ್ಷಿಗಳು ದೇವತೆಗಳು ಹರ್ಷನಾದ ಮಾಡುತ್ತಿದ್ದರು. ತಥೋಹಯಂ ಮಾರುತ ತುಲ್ಯ ವೇಗಮಾರುಹ್ಯ ಶಕ್ತಿಂ ನಿಶಿತಾಂ ಪ್ರಗೃಹ್ಯ ನರಾಂತಕೋ ವಾನರ ರಾಜ ಸೈನ್ಯಮುಗ್ರಂ ಮಹಾರ್ಣವಂ ಮೀನ ಇವಾ ವಿವೇಶ. ಬಳಿಕ ವಾಯುವಿನಂತೆ ವೇಗವುಳ್ಳ ಕುದುರೆಯನ್ನೇರಿ ಕೈಯಲ್ಲಿ ತೀಕ್ಷ್ಣ ಶಕ್ತಿಯನ್ನು ಎತ್ತಿಕೊಂಡ ನರಾಂತಕನು ವಾನರರ ಭಯಂಕರ ಸೈನ್ಯದಲ್ಲಿ ಮತ್ಸ್ಯವು ಸಾಗರದಲ್ಲಿ ಪ್ರವೇಶಿಸಿದಂತೆ ಪ್ರವೇಶಿಸಿದನು. ವಾನರಾನ್ ಸಪ್ತ ಶತಾನಿ ವೀರ ಪ್ರಾಸೇನ ದೀಪ್ತೇನ ವಿನಿರ್ಬಿಭೇದ ಏಕಕ್ಷಣೇನೇಂದ್ರ ವಿರಿಪುರ್ಮಹಾತ್ಮ ಜಘಾನ ಸೈನ್ಯಂ ಹರಿಪುಂಗಮಾನಾಂ. ಆ ಮಹಾಕಾಯ ಇಂದ್ರದ್ರೋಹಿ ವೀರ ನಿಶಾಚರನು ಹೊಳೆಯುತ್ತಿರುವ ಬಲ್ಲೆಯಿಂದ ಒಬ್ಬನೇ 700 ವಾನರರನ್ನು ಕೊಂದು ಕ್ಷಣಾರ್ಧದಲ್ಲಿ ವಾನರರ ದೊಡ್ಡದಾದ ಸೈನ್ಯವನ್ನು ಸಂಹಾರ ಮಾಡಿದನು. ದದೃಶಶ್ಚ ಮಹಾತ್ಮಾನಂ ಹಯಪೃಷ್ಠ ಪ್ರತಿಷ್ಠಿತಂ ಚರಂತಂ ಹರಿಸೈನ್ಯೇಷು ವಿದ್ಯಾಧರ ಮಹರ್ಷಯಃ. ಕುದುರೆಯನ್ನೇರಿ ವಾನರ ಸೈನ್ಯದಲ್ಲಿ ವಿಚಾರಿಸುವ ಆ ಮಹಾಮನಸ್ವಿ ವೀರನನ್ನು ವಿದ್ಯಾಧರರು ಮಹರ್ಷಿಗಳು ನೋಡಿದರು. ಸತಸ್ಯ ದದೃಶೇ ಮಾರ್ಗೋ ಮಾಂಸಶೋಣಿತಕರ್ದಮಃ ಪತಿತೈಃ ಪರ್ವತಾಕಾರೈರ್ವಾನರೈರಭಿಸಂವೃತಃ. ಅವನು ಹೋದ ಮಾರ್ಗದಲ್ಲಿ ಧರಾಶಾಯಿಯಾದ ಪರ್ವತಾಕಾರ ವಾನರರಿಂದ ಮುಚ್ಚಿ ಹೋಗುತ್ತಿತ್ತು. ಹಾಗೂ ಅಲ್ಲಿ ರಕ್ತ ಮಾಂಸದ ಕೆಸರೆ ಉಂಟಾಗುತ್ತಿತ್ತು. ಯಾವತ್ ವಿಕ್ರಮಿತುಂ ಬುದ್ಧಿಂ ಚಕ್ರ ಪ್ಲವಗ ಪುಂಗವಾಹ ತಾವದೇತಾನತಿಕ್ರಮ್ಯ ಬಿರ್ಬಿಭೇದ ನರಾಂತಕಃ. ವಾನರರ ಪ್ರಧಾನ ವೀರರು ಪರಾಕ್ರಮ ತೋರುವ ವಿಚಾರ ಮಾಡುವುದರೊಳಗಾಗಿಯೇ ನರಾಂತಕನು ಇವರೆಲ್ಲರನ್ನು ದಾಟಿ ಬಲ್ಲೆಯಿಂದ ಗಾಯಗೊಳಿಸುತ್ತಿದ್ದನು. ಜ್ವಲಂತಂ ಪ್ರಾಸಮುದ್ಯಮ್ಯ ಸಂಗ್ರಾಮಾಗ್ರೇ ನರಾಂತಕಃ ದದಾಹ ಹರಿಸೈನ್ಯಾನಿ ವನಾನೀವ ವಿಭಾವಸುಃ. ಕಾಡಗಿಚ್ಚು ಕಾಡನ್ನು ಸುಡುವಂತೆಯೇ ಪ್ರಜ್ವಲಿತ ಪ್ರಾಸವನ್ನೆತ್ತಿಕೊಂಡ ನರಾಂತಕನು ವಾನರ ಸೈನ್ಯವನ್ನು ಭಸ್ಮ ಮಾಡುತ್ತಿದ್ದನು. ಯಾವದುತ್ಪಾಟಯಾಮಾಸು ವೃಕ್ಷಾನ್ ಶೈಲಾನ್ ವನೌಕಸಃ ತಾವತ್ ಪ್ರಾಸಹತಾ ಶ್ವೇತುರ್ವಜ್ರಕೃತ್ವಾ ಇವಾಚಲಾಃ. ವಾನರರು ವೃಕ್ಷ ಪರ್ವತಗಳನ್ನು ಕೀಳುವಷ್ಟರಲ್ಲಿ ನರಾಂತಕನ ಭಲ್ಲೆಯ ಏಟು ತಿಂದು ವಜ್ರದ ಹೊಡೆತದಿಂದ ಪರ್ವತ ಪುಡಿಯಾಗುವಂತೆ ಸತ್ತು ಹೋಗುತ್ತಿದ್ದರು. ದಿಕ್ಷು ಸರ್ವಾಸು ಬಲವಾನ್ ವಿಚಚಾರ ನರಾಂತಕಃ ಪ್ರಮೃದ್ಗನ್ ಸರ್ವತೋ ಯುದ್ಧೇ ಪ್ರಾವೃಕ್ಷಾಲೇ ಯಥಾನಿಲಃ. ವರ್ಷಾಕಾಲದಲ್ಲಿ ಪ್ರಚಂಡ ವಾಯುವು ಎಲ್ಲ ವೃಕ್ಷಗಳನ್ನು ಮುರಿದು ಕಿತ್ತು ಹಾಕುತ್ತಾ ಬೀಸುವಂತೆ ಬಲವಂತ ನರಾಂತಕನು ರಣಭೂಮಿಯಲ್ಲಿ ವಾನರರನ್ನು ಮರ್ದಿಸುತ್ತಾ ಸಂಚರಿಸುತ್ತಿದ್ದನು. ನಶೇ ಕುರ್ಧಾವಿತುಂ ವೀರ ನಸ್ಪಾತು ಸ್ಪಂದಿತುಂ ಭಯಾತ್ ಉತ್ಪತಂತಂ ಸ್ಥಿತಂ ಯಾಂತಂ ಸರ್ವಾನ್ ವಿವ್ಯಾಧ ವೀರ್ಯವಾಂ. ವಾನರ ವೀರರು ಭಯದಿಂದಾಗಿ ಓಡಲಾರದೆ ನಿಂತುಕೊಳ್ಳಲಾರದೆ ಬೇರೆ ಯಾವುದೇ ಚೇಷ್ಟೆ ಮಾಡಲಾಗುತ್ತಿರಲಿಲ್ಲ.
ಪರಾಕ್ರಮಿ ನರಾಂತಕನು ನೆಗೆಯುತ್ತಾ ಎಲ್ಲ ವಾನರರನ್ನು ಬಲ್ಲೆಯಿಂದ ಕೊಲ್ಲುತ್ತಿದ್ದನು. ಏಕೇನಾಂತಕ ಕಲ್ಪೇನ ಪ್ರಾಸೇನಾದಿತ್ಯ ತೇಜಸ ಭಗ್ನಾನಿ ಹರಿ ಸೈನ್ಯಾನಿ ನಿಪೇತುರ್ಧರಣೀತಲೆ. ಆ ಭಲ್ಲೆಯು ಸೂರ್ಯನಂತೆ ಹೊಳೆಯುತ್ತಿತ್ತು ಹಾಗೂ ಯಮನಂತೆ ಭಯಂಕರವಾಗಿ ಕಂಡುಬರುತ್ತಿತ್ತು. ಆ ಒಂದೇ ಭಲ್ಲೆಯ ಏಟಿನಿಂದ ಗುಂಪು ಗುಂಪಾದ ವಾನರರು ಧರಾಶಾಯಿಯಾದರು. ವಜ್ರ ನಿಷ್ಪೇಷ ಸದೃಶಂ ಪ್ರಾಸಸ್ಯಾಭಿನಿಪಾತನಂ ನಶೇ ಕುರ್ವಾನರಾ ಸೋಢುಂ ದೇವಿನೇ ದುರ್ಮಹಾಸ್ವನಂ. ವಜ್ರದ ಆಘಾತವನ್ನು ಎಣಿಸದ ಆ ಪ್ರಾಸದ ದಾರುಣ ಪ್ರಹಾರವನ್ನು ವಾನರರು ಸಹಿಸದಾದರು. ಅವರು ಜೋರಾಗಿ ಚೀತ್ಕರಿಸತೊಡಗಿದರು. ಪತತಂ ಹರಿವೀರಾಣಾಂ ರೂಪಾಣಿ ಪ್ರಚಕಾಶಿರೆ ವಜ್ರಭಿನ್ನಾಗ್ರಕೂಟಾನಾಂ ಶೈಲಾನಾಂ ಪತತಾಮಿವ. ವಜ್ರಾಯುಧದ ಆಘಾತದಿಂದ ಪರ್ವತ ಶಿಖರಗಳು ವಿದೀರ್ಣವಾದಂತೆ ವಾನರರು ಧರಾಶಾಯಿಯಾಗಿ ವಾನರ ರೂಪಿ ಪರ್ವತದಂತೆ ಕಂಡುಬರುತ್ತಿತ್ತು. ಏತು ಪೂರ್ವಂ ಮಹಾತ್ಮಾನಃ ಕುಂಭಕರ್ಣೇನ ಪಾತಿತಾಃ ಯೇ ಸ್ವಸ್ಥಾವಾನರಶ್ರೇಷ್ಠ ಸುಗ್ರೀವಮುಪತಸ್ಥಿರೇ. ಮೊದಲು ಕುಂಭಕರ್ಣನು ರಣಭೂಮಿಯಲ್ಲಿ ಬೀಳಿಸಿದ ಮಹಾಮನಸ್ಸಿ ಶ್ರೇಷ್ಠ ವಾನರರು ಈಗ ಸ್ವಸ್ಥರಾಗಿ ಸುಗ್ರೀವನ ಸೇವೆಯಲ್ಲಿ ಉಪಸ್ಥಿತರಾದರು. ಪ್ರೇಕ್ಷಮಾಣಃ ಸ ಸುಗ್ರೀವೋ ದದೃಶೇ ಹರಿವಾಹಿನೀಂ ಸಿಂನರಾಂತಕ ಭಯತ್ರಸ್ತಾಂ ವಿದ್ರವಂತೀಂ ಯತಸ್ತತಃ. ಸುಗ್ರೀವನು ಸುತ್ತಲೂ ದೃಷ್ಟಿ ಹರಿಸಿದಾಗ ನರಾಂತಕನ ಭಯದಿಂದ ವಾನರ ಸೈನ್ಯವು ಅತ್ತ ಇತ್ತ ಓಡುತ್ತಿತ್ತು. ವಿದ್ರುತಾಂ ವಾಹಿನೀಂ ದೃಷ್ಟ್ವಾ ಸದದರ್ಶ ನರಾಂತಕಂ ಗೃಹೀತ ಪ್ರಾಸಮಾಯಾಂತಂ ಹಯಪೃಷ್ಠ ಸಪ್ರತಿಷ್ಠಿತಂ. ಓಡುತ್ತಿರುವ ಸೈನ್ಯವನ್ನು ನೋಡಿ ಅವನು ನರಾಂತಕನ ಕಡೆಗೆ ದೃಷ್ಟಿ ಹರಿಸಿದನು. ಅವನು ಕುದುರೆಯನ್ನೇರಿ ಕೈಯಲ್ಲಿ ಭಲ್ಲೆಯನ್ನೆತ್ತಿಕೊಂಡು ಬರುತ್ತಿದ್ದನು. ದೃಷ್ಟ್ವೋವಾಚ ಮಹಾತೇಜ ಸುಗ್ರೀವೋ ವಾನರಾಧಿಪಃ ಕುಮಾರಮಂಗದಂ ವೀರಂ ಶಕ್ರತುಲ್ಯ ಪರಾಕ್ರಮಂ. ಅವನನ್ನು ನೋಡಿ ಮಹಾ ತೇಜಸ್ವಿ ವಾನರ ರಾಜ ಸುಗ್ರೀವನು ಇಂದ್ರತುಲ್ಯ ಪರಾಕ್ರಮಿ ಕುಮಾರ ಅಂಗದನಲ್ಲಿ ಹೇಳಿದನು. ಗಚ್ಚೈನಂ ರಾಕ್ಷಸಂ ವೀರಂ ಯೋಸೌ ತುರಗಮಾಸ್ಥಿತಃ ಶೋಭಯಂತಂ ಹರಿಬಲಂ ಕ್ಷಿಪ್ತಂ ಪ್ರಾಣೈರ್ವಿಯೋಜಯ. ಮಗು, ಕುದುರೆಯನ್ನೇರಿ ವಾನರ ಸೈನ್ಯದಲ್ಲಿ ಕ್ಷೋಭೆಯನ್ನೆಬ್ಬಿಸುತ್ತಿರುವ ವೀರ ರಾಕ್ಷಸನನ್ನು ಎದುರಿಸಲು ಹೋಗಿ ಅವನನ್ನು ಬೇಗನೆ ಸಂಹರಿಸಿಬಿಡು. ಸಭರ್ತುರ್ವಚನಂ ಶ್ರುತ್ವಾ ನಿಷ್ಪಪಾತಾಂಗದಸ್ತದಾ ಅನೇಕಾನ್ ಮೇಘ ಸಂಕಾಶ ದಂಶುಮಾನಿವ ವೀರ್ಯವಾನ್. ಒಡೆಯನ ಆಜ್ಞೆಯನ್ನು ಕೇಳಿ ಪರಾಕ್ರಮಿ ಅಂಗದನು ಆಗ ಸೂರ್ಯನು ಮೋಡಗಳಿಂದ ಪ್ರಕಟನಾಗುವಂತೆ ಮೇಘಗಳಂತಿದ್ದ ವಾನರ ಸೈನ್ಯದಿಂದ ಹೊರಟರು. ಶೈಲ ಸಂಘಾತ ಸಂಕಾಶೋ ಹರಿಣಾಮುತ್ತಮೋಂಗದಃ ರಾಜಾಂಗದ ಸನ್ನದ್ಧ ಸಧಾತುರಿವ ಪರ್ವತಃ. ವಾನರ ಶ್ರೇಷ್ಠ ಅಂಗದನು ಶೈಲ ಸಮೂಹದಂತೆ ವಿಶಾಲಕಾಯನಾಗಿದ್ದನು. ಅವನು ತೋಳ್ಬಂದಿಗಳನ್ನು ಧರಿಸಿದ್ದನು. ಅದರಿಂದ ಸುವರ್ಣಾದಿ ಧಾತುಗಳಿಂದ ಕೂಡಿದ ಪರ್ವತದಂತೆ ಶೋಭಿಸುತ್ತಿದ್ದನು. ನಿರಾಯುಧೋ ಮಹಾತೇಜ ಕೇವಲಂ ನಖದಂಶ್ರವಾನ್ ನರಾಂತಕಮಭಿಕ್ರಮ್ಯ ವಾಲಿಪುತ್ರೋ ಬ್ರವೀದ್ವಚಃ. ಮಹಾ ತೇಜಸ್ವಿ ವಾಲಿಪುತ್ರ ಅಂಗದನ ಬಳಿ ಯಾವುದೇ ಆಯುಧ ಇರಲಿಲ್ಲ. ಕೇವಲ ಉಗುರು ಕೋರೆ ದಾಡಿಯೇ ಅವನ ಅಸ್ತ್ರಶಸ್ತ್ರಗಳಾಗಿದ್ದವು. ಅವನು ನರಾಂತಕನ ಬಳಿಗೆ ಹೋಗಿ ಇಂತೆಂದನು. ಎಷ್ಟಂ ಕಿಂ ಪ್ರಾಕೃತೈರೇಭಿರ್ಹರಿಭಿಸ್ತ್ವಂ ಹರಿಭಿಸ್ತ್ವಂ ಕರಿಷ್ಯಸಿ ಅಸ್ಮಿನ್ ವಜ್ರ ಸಮಸ್ಪರ್ಶಂ ಪ್ರಾಸಂ ಕ್ಷಿಪ್ರಮಮೋರಸಿ. ಕೆಲವೋ ನಿಶಾಚರನೆ, ನಿಲ್ಲು. ಈ ಸಾಧಾರಣ ಕಪಿಗಳನ್ನು ಕೊಂದು ಏನು ಮಾಡುವೆ? ನಿನ್ನ ಭಲ್ಲೆಯ ಏಟು ವಜ್ರದಂತೆ ಅಸಖ್ಯವಾಗಿದೆಯಲ್ಲ. ಆದ್ದರಿಂದ ನನ್ನ ಎದೆಗೆ ಹೊಡಿ ನೋಡುವ. ಅಂಗದಸ್ಯ ವಚ ಶ್ರುತ್ವಾ ಪ್ರಚುಕ್ರೋಧ ನರಾಂತಕಃ ಸಂದಶ್ಯ ದಶನೈರೋಷ್ಠಂ ನಿಶ್ವಸ್ಯ ಚ ಭುಜಂಗವತ್ ಅಭಿಗಮ್ಯಾಂಗದಂ ಕ್ರುದ್ಧೋ ವಾಲಿಪುತ್ರ ನರಾಂತಕಃ. ಅಂಗದನ ಮಾತು ಕೇಳಿ ನರಾಂತಕನಿಗೆ ಭಾರಿ ಕ್ರೋಧ ಉಂಟಾಗಿತು. ಅವನು ಕುಪಿತನಾಗಿ ಅವಡುಗಚ್ಚಿ ಸರ್ಪದಂತೆ ಬುಸುಗುಟ್ಟುತ್ತಾ ವಾಲಿಪುತ್ರ ಅಂಗದನ ಬಳಿಗೆ ಬಂದನು. ಪ್ರಾಸಂ ಸಮಾವಿದ್ಯ ತದಾಂಗದಾಯ ಸಮುಜ್ವಲಂತಂ ಸಹಸೋತ್ಸರ್ಜ
ಸವಾಲಿಪುತ್ರೋ ರಸಿಕಲ್ವಜ್ರಕಲ್ಪೆ ಬಭೂವ ಭಗ್ನೋನ್ಯಪತಚ್ಚ ಭೂಮೋ. ಅವನು ಹೊಳೆಯುತ್ತಿರುವ ಆ ಭಲ್ಲೆಯನ್ನು ತಿರುಗಿಸುತ್ತಾ ಅಂಗದನಿಗೆ ಹೊಡೆದನು. ಅಂಗದನ ವಕ್ಷಸ್ಥಳವು ವಜ್ರದಂತೆ ಕಠೋರವಾಗಿತ್ತು. ನರಾಂತಕನ ಭಲ್ಲೆ ತಗುಲಿ ಅದು ಮುರಿದು ನೆಲಕ್ಕೆ ಬಿದ್ದು ಹೋಯಿತು. ಸಂಪ್ರಾಸಮಾಲೋಕ್ಯ ತದಾ ವಿಭಗ್ನಂ ಸುಪರ್ಣಕೃತ್ತೋ ರಗಭೋಗಕಲ್ಪಂ ಕತಲಂ ಸಮುದ್ಯಮ್ಯ ಸವಾಲಿಪುತ್ರ ತುರಂಗಮಸ್ಯಾಭಿಜಗಾನಮೂರ್ಧ್ನಿ. ಆ ಭಲ್ಲೆಯು ಗರುಡನು ಕೊಂದಿರುವ ಸರ್ಪದ ಶರೀರದಂತೆ ತುಂಡು ತುಂಡಾಗಿ ಬಿದ್ದಿರುವುದನ್ನು ನೋಡಿ ವಾಲಿಪುತ್ರ ಅಂಗದನು ಅಂಗೈಯನ್ನು ಎತ್ತಿ ನರಾಂತಕನ ಕುದುರೆಯ ತಲೆಯ ಮೇಲೆ ಜೋರಾಗಿ ಹೊಡೆದನು. ನಿಭಗ್ನಪಾದ ಸ್ಫುಟಿತಾಕ್ಷಿತಾರೋ ನಿಷ್ಕ್ರಾಂತ ಜಿಹ್ವೋ ಚಲಸನ್ನಿಕಾಶಃ ಸತಸ್ಯ ವಾಜೇ ನಿಪಪಾತ ಭೂಮೌ ಫಲಪ್ರಹಾರೇಣ ವಿಶೀರ್ಣಮೂರ್ಧ. ಆ ಪ್ರಹಾರದಿಂದ ಕುದುರೆಯ ತಲೆ ಒಡೆದು ಕಾಲುಗಳು ಜಾರಿದವು, ಕಣ್ಣುಗಳು ಒಡೆದು ಹೋದವು. ನಾಲಿಗೆ ಹೊರಚಾಚಿ ಆ ಪರ್ವತಾಕಾರ ಕುದುರೆಯು ಪ್ರಾಣಹೀನವಾಗಿ ನೆಲಕ್ಕೆ ಉರುಳಿತು. ನರಾಂತಕಃ ಕ್ರೋಧವಶಂ ಜಗಾಮ ಹತಂ ತುರಂಗಂ ಪತಿತಂ ಸಮೀಕ್ಷ್ಯ ಸಮುಷ್ಟಿಮುದ್ಯಮ್ಯ ಮಹಾಪ್ರಭಾವೋ ಜಘಾನ ಶೀರ್ಷೆ ಯುಧಿವಾಲಿಪುತ್ರಂ. ಕುದುರೆಯು ಸತ್ತು ಬಿದ್ದಿರುವುದನ್ನು ನೋಡಿ ನರಾಂತಕನು ಕೆಂಡಾಮಂಡಲವಾದನು. ಆ ಪ್ರಭಾವಶಾಲಿ ನಿಶಾಚರನು ಮುಷ್ಟಿ ಬಿಗಿದು ವಾಲಿಕುಮಾರನ ತಲೆಗೆ ಹೊಡೆದನು. ತಾಂಗದೋ ಮುಷ್ಟಿ ವಿಶೀರ್ಣ ಚೂರ್ಧ್ವಾ ಸುಸ್ರಾವತೀವ್ರಂ ರುಧಿರಂ ಪ್ರಶೋಷ್ಣಂ ಮುಹುರ್ವಿಜ್ವಾಲ ಮುಮೋಹ ಚಾಪಿ ಸಂಜ್ಞಾಂ ಸಮಾಸಾದ್ಯ ವಿಸಿಸ್ಮಿಯೇ ಚ. ಮುಷ್ಟಿ ಆಘಾತದಿಂದ ಅಂಗದನ ತಲೆ ಒಡೆದು ಹೋಯಿತು. ಅದರಿಂದ ಬಿಸಿ ಬಿಸಿಯಾದ ರಕ್ತ ಹರಿಯತೊಡಗಿತು. ಅವನ ತಲೆ ಉರಿಯುತ್ತಿದ್ದು ಮೂರ್ಛಿತನಾದನು. ಸ್ವಲ್ಪ ಹೊತ್ತಿನಲ್ಲಿ ಮೂರ್ಛೆ ತೆಳೆದು ಆ ರಾಕ್ಷಸನ ಶಕ್ತಿಯನ್ನು ನೋಡಿ ಆಶ್ಚರ್ಯಚಕಿತನಾದನು. ಅಥಾಂಗದೋ ವಜ್ರ ಸಮಾನ ವೇಗಂ ಸಂವರ್ತ್ಯ ಮುಷ್ಟಿಂ ಗಿರಿಶೃಂಗಕಲ್ಪಂ ನಿಪಾತಯಾಮಾಸ ಸದಾ ಮಹಾತ್ಮ ನರಾಂತಕಸ್ಯೋರಪಿ ವಾಲಿಪುತ್ರಃ. ಮತ್ತೆ ಅಂಗದನು ಪರ್ವತ ಶಿಖರದಂತೆ ಮೃತ್ಯುವಿಗೆ ಸಮಾನವಾದ ಮುಷ್ಟಿ ಬಿಗಿದು ಮಹಾತ್ಮ ವಾಲಿಕುಮಾರನು ನರಾಂತಕನ ವಕ್ಷಸ್ಥಳದಲ್ಲಿ ಪ್ರಹರಿಸಿದನು. ಸಮುಷ್ಟಿನಿರ್ಭಿನ್ನ ನಿಮಗ್ನ ವಕ್ಷ ಜ್ವಾಲಾವಮನ್ ಶೋಣಿತ ದಿಗ್ಧಗಾತ್ರಃ ನರಾಂತಕೋ ಭೂಮಿ ತಲೆ ಪಪಾತ ಯಥಾಚಲೋ ವಜ್ರ ನಿಪಾತ ಭಗ್ನಃ. ಮುಷ್ಟಿಯ ಆಘಾತದಿಂದ ನರಾಂತಕನ ಹೃದಯ ಒಡೆದು ಹೋಯಿತು. ಅವನ ಬಾಯಿಯಿಂದ ಬೆಂಕಿಯ ಜ್ವಾಲೆಗಳು ಹೊರಟವು. ಶರೀರವೆಲ್ಲ ರಕ್ತದಿಂದ ತೊಯ್ದು ಹೋಯಿತು. ವಜ್ರಾಘಾತ ತಗುಲಿದ ಪರ್ವತದಂತೆ ಅವನು ನೆಲಕ್ಕೆ ಬಿದ್ದು ಬಿಟ್ಟನು. ತದಾಂತರಿಕ್ಷೇ ತ್ರಿದಶೋತ್ತಮಾನಾಂ ಮನೋಕಸಾಂ ಚೈವ ಮಹಾಪ್ರಣಾದಃ ಬಭೂವ ತಸ್ಮಿನ್ ನಿಹತೇಗ್ರ್ಯವೀರ್ಯೇ ನರಾಂತಕೇ ವಾಲಿಸುತೇನ ಸಂಖ್ಯೆ. ಯುದ್ಧದಲ್ಲಿ ವಾಲಿಕುಮಾರನು ಉತ್ತಮ ಪರಾಕ್ರಮಿ ನರಾಂತಕನನ್ನು ವಧಿಸಿದಾಗ ಆಕಾಶದಲ್ಲಿ ದೇವತೆಗಳು ಮತ್ತು ಭುವಿಯಲ್ಲಿ ವಾನರರು ಜೋರಾಗಿ ಹರ್ಷನಾದ ಮಾಡಿದರು. ಅಥಾಂಗದೋ ರಾಮ ಮನಃ ಪ್ರಹರ್ಷಣಂ ಸುದುಷ್ಕರಂ ತಂ ಕೃತವಾನ್ ಕಿವಿಕ್ರಮಂ ವಿಸಿಷ್ಮಿಯೇ ಸೋಪ್ಯಥವ ಭೀಮಕರ್ಮ ಪುನಶ್ಚ ಯುದ್ಧೇ ಸ ಬಭೂವ ಹರ್ಷಿತಃ. ಶ್ರೀರಾಮಚಂದ್ರನ ಮನಸ್ಸಿಗೆ ಅತ್ಯಂತ ಹರ್ಷ ತರುವ ಪರಮ ದುಷ್ಕರ ಕಾರ್ಯವನ್ನು ಅಂಗದನು ಮಾಡಿದ್ದನು. ಇದರಿಂದ ಶ್ರೀರಾಮನಿಗೆ ಭಾರಿ ವಿಸ್ಮಯವಾಯಿತು. ಬಳಿಕ ಭೀಷಣ ಕರ್ಮ ಮಾಡುವ ಅಂಗದನು ಪುನಃ ಯುದ್ಧಕ್ಕಾಗಿ ಹರ್ಷೋತ್ಸಾಹದಿಂದ ತುಂಬಿ ಹೋದನು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 69ನೆಯ ಭಾಗ ಸಂಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.